ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿ ಜೈಲು ಸೇರಿರ್ತಕ್ಕಂಥ ದರ್ಶನ್ ಅಂಡ್ ಗ್ಯಾಂಗ್ನಲ್ಲಿ ಈಗ ಆ 17 ಜನರಲ್ಲೇ ಒಂದು ರೀತಿ ಬಿರುಕು ಮೂಡಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇದೆ. ಇದರಲ್ಲಿ ಒಬ್ಬೊಬ್ಬರಾಗೆ ಜಾಮೀನಿಗೆ ಅರ್ಜಿ ಹಾಕ್ತಾ ಇದ್ದಾರೆ. ಮೊದಲು ಮಾತಾಡ್ಕೊಂಡಿದ್ದು ಚಾರ್ಜ್ ಶೀಟ್ ಸಲ್ಲಿಸೋ ತನಕ ಯಾರೂ ಜಾಮೀನಿಗೆ ಅಪ್ಲೈ ಮಾಡೋದು ಬೇಡ ಅಂತ. ಬಟ್ ಈಗ ಒಬ್ಬೊಬ್ಬರಾಗೆ ಜಾಮೀನಿಗೆ ಅರ್ಜಿ ಹಾಕ್ತಾ ಇದ್ದಾರೆ. ಅದರಲ್ಲೂ ದರ್ಶನ್ ಅವರ ಅತ್ಯಾಪ್ತರಾಗಿರ್ತಕ್ಕಂಥ ಪವಿತ್ರ ಗೌಡ ಮತ್ತು ವಿನಯ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಕೆ ಮಾಡಿರುವ SPP ವಾದ ಮಂಡನೆಯನ್ನು ಮಾಡಲಿದ್ದಾರೆ. ಜೊತೆಗೆ ಪವಿತ್ರ ಗೌಡ ಪರ ವಕೀಲರು ಕೂಡ ವಾದ ಮಂಡನೆ ಮಾಡ್ತಾರೆ. ಇನ್ನು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಅಪಹರಣ ಮಾಡಿಕೊಂಡು ಬೆಂಗಳೂರಿಗೆ ಕರೆತಂದಿದ್ದ ಅನುಕುಮಾರ್ ಕೂಡ ಜಾಮೀನಿಗೆ ಅರ್ಜಿ ಹಾಕಿದ್ದು, ಅನುಕುಮಾರ್ ಪರ ವಾದ ಮಂಡನೆ ಈಗಾಗಲೇ ಮುಗಿದಿದೆ. ಜೊತೆಗೆ ವಿನಯ್, ಕೇಶವಮೂರ್ತಿ ಅರ್ಜಿಗಳು ಕೂಡ ವಿಚಾರಣೆಗೆ ಬರಲಿದ್ದು, ಇವತ್ತು ಆಕ್ಷೇಪಣೆ ಸಲ್ಲಿಸಿ ವಾದ ಪ್ರತಿವಾದ ಎಲ್ಲ ನಡೆಯುತ್ತೆ ಅಂತ ಗೊತ್ತಾಗಿದೆ. ಯಾರ್ಯಾರು ಅರ್ಜಿ ಸಲ್ಲಿಸಿರೋದು ಈಗ ಜಾಮೀನಿಗೆ ಅಂದರೆ A1 ಪವಿತ್ರ ಗೌಡ, ಇಡೀ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ. A7 ಅನುಕುಮಾರ್ಗೆ ಏನೂ ಗೊತ್ತಿರಲಿಲ್ಲ, ಸುಮ್ಮನೆ ದರ್ಶನ್ ನೋಡೋದಕ್ಕೆ ಚಿತ್ರದುರ್ಗದಿಂದ ಬಂದ ಅಂತ ಒಂದು ಮಾಹಿತಿ ಇದೆ. ಫಸ್ಟ್ ಅಪ್ಲೈ ಮಾಡ್ಕೊಂಡಿದ್ದೆ ಅನುಕುಮಾರ್. A10 ವಿನಯ್ದು ಪಾತ್ರ ಇದೆ ಈ ಪ್ರಕರಣದಲ್ಲಿ. ಆದರೂ ಕೂಡ ವಿನಯ್ ದರ್ಶನ್ ಅವರ ಅತ್ಯಾಪ್ತನಾದರೂ ಕೂಡ ದರ್ಶನ್ ಬಿಟ್ಟು ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. A16 ಕೇಶವಮೂರ್ತಿ, ಇವರೆಲ್ಲ ತುಮಕೂರು ಜೈಲಲ್ಲಿ ಇರೋರು. A16 ಕೇಶವಮೂರ್ತಿ, A17 ನಿಖಿಲ್ ನಾಯಕ್. A17 ಅಲ್ಲಿಗೆ A1, A7, A10, A16, A17 ಒಟ್ಟು 5 ಜನ ಈಗ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಯಾರಿಗೆ ಬೇಲ್ ಸಿಗುತ್ತೆ, ಯಾರಿಗೆ ಸಿಗಲ್ಲ ಅಂತಕ್ಕಂಥದ್ದು ಕಾದು ನೋಡಬೇಕು.